ಪೇರೆಂಟಿಂಗ್ ಅಂದರೆ ಇಬ್ಬರು ವ್ಯಕ್ತಿಗಳು ಅಂದರೆ ತಂದೆ ತಾಯಿಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಕ್ಕಳಿಗೆ ನಿರಂತರವಾಗಿ ನೀಡುವಂತಹ ಪ್ರೀತಿ ವಿಶ್ವಾಸ. ವಿಶೇಷವಾಗಿ ಎಲ್ಲ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗಿದ ಮಕ್ಕಳಲ್ಲೇ ತಂದೆ ತಾಯಿಗಳು ಇಷ್ಟೊಂದು ತಪ್ಪುಗಳನ್ನು ಹುಡುಕಿ ಅವರ ಜೀವನವನ್ನು ಅಸಂತೋಷವಾಗಿ ಮಾಡಿಕೊಳ್ತಾ ಇರ್ತಾರೆ. ಇಂತಹ ಸಂದರ್ಭಗಳಲ್ಲಿ ಏನಾದರೂ ಮಕ್ಕಳ ಬೆಳವಣಿಗೆಯಲ್ಲಿ ನ್ಯೂನತೆಗಳು ಕಂಡುಬಂದು ಅವರ ಮಿದುಳ ಬೆಳವಣಿಗೆಯಲ್ಲಿ ತೊಂದರೆಗಳು ಕಂಡುಬಂದರೆ ಅವರ ಪರಿಸ್ಥಿತಿಯಂತೂ ಇನ್ನೂ ಹೇಳ್ತಿದ್ದು. ಹಾಯ್, ನನ್ನ ಹೆಸರು ರೇಖಾ ರಾವ್ ಅಂತ. ಐ ಹ್ಯಾವ್ ಎ ಸನ್, ಹಿ ಇಸ್ 9 years old. ಅವನ ಹೆಸರು ಶ್ಲೋಕ್ ರಾವ್ ಅಂತ. ಅವನಿಗೊಂದು ಪ್ರಾಬ್ಲಮ್ ಇದೆ, ದಟ್ ಈಸ್ ಆಟಿಸಮ್. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಲಿ ಅವನ ಡೆಲಿವರಿ ಟೈಮಲ್ಲಾಗಲಿ ಏನೂ ಕಾಂಪ್ಲಿಕೇಶನ್ಸ್ ಇರಲಿಲ್ಲ. ಎವ್ರಿಥಿಂಗ್ ವಾಸ್ ನಾರ್ಮಲ್. ಅವನದು ಫಸ್ಟ್ ಕ್ರೈ ಸರಿ ಇತ್ತು, ಅವನು ಅಂಬೆಗಾಲಿಟ್ಟಿದ್ದಾನೆ, ಅವನು ಬ್ಯಾಬ್ಲಿಂಗ್ ಮಾಡ್ತಿದ್ದ, ಎವ್ರಿಥಿಂಗ್ ವಾಸ್ ನಾರ್ಮಲ್. ಒಂದೂವರೆ ವರ್ಷ ಆಗುವಾಗ ಸ್ಪೀಚ್ ಶುರು ಮಾಡ್ಕೊಳ್ಳುವ ಟೈಮ್ನಲ್ಲಿ ಅವನು ಪಿಕಪ್ ಮಾಡಲಿಲ್ಲ. ಕೆಲವು ಕಡೆ ಎಲ್ಲ ತೋರಿಸಿದೆವು, ಬಟ್ ಅದು ಏನು ಅಂತ ಗೊತ್ತಾಗಲಿಲ್ಲ ಪ್ರಾಬ್ಲಮ್ಮು. ಮತ್ತು ಅವನಿಗೆ ಸ್ಕೂಲ್ಗೆ ಹಾಕಿ ಟ್ರೈ ಮಾಡಿದೆವು, ಸೊ ಅಲ್ಲೂ ಏನು ಯೂಸ್ ಆಗಲಿಲ್ಲ. ಸೊ 3.5 years ಆದಾಗ ಫಸ್ಟ್ ಟೈಮ್ ಅವನನ್ನು ಮೈಸೂರಿನಲ್ಲಿದ್ದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗಿಗೆ ಹೋದೆವು. ಅಲ್ಲಿ ಹೇಳಿದರು ದಿಸ್ ಇಸ್ ಆಟಿಸಮ್ ಆ್ಯಂಡ್ ಇದು ಲೈಫ್ ಲಾಂಗ್ ಮೆಂಟಲ್ ಡಿಸೆಬಿಲಿಟಿ. ಆಟಿಸಮ್ ಅಂದರೆ ಮಕ್ಕಳಲ್ಲಿ ಕಂಡುಬರ್ತಕ್ಕಂತಹ ಒಂದು ಮೆದುಳಿನ ನ್ಯೂನ್ಯತೆ. ಇದನ್ನೊಂದು ಕಾಯಿಲೆ ಅನ್ನಲಿಕ್ಕೆ ಆಗುವುದಿಲ್ಲ. ಇದೊಂದು ಮೆದುಳಿನ ಬೆಳವಣಿಗೆಯ ಒಂದು ಸ್ಥಿತಿ ಅಂತ ಹೇಳ್ಬೋದು. ಇನ್ನೊಂದು ಒಪಿನಿಯನ್ ತಗೊಳ್ಳುವ ಹೇಳಿ ನಾವು ಕಾಮ್ಡೀಲ್ ಅಂತ ಬೆಂಗಳೂರಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ಗೆ ಕರ್ಕೊಂಡು ಹೋದೆವು. ಅವರು ಹೇಳಿದರು ಇದು ಆಟಿಸಮ್ ಆ್ಯಂಡ್ ಥೆರಪಿ ಮಾಡಬೇಕು, ಸ್ಪೀಚ್ ಥೆರಪಿ, ಆಕ್ಯುಪೇಷನ್ ಥೆರಪಿ ಮತ್ತು ಕಾಗ್ನೇಟಿವ್ ಥೆರಪಿ ಮಾಡಬೇಕು ಅಂತ. ಫ್ಯಾಮಿಲಿ ಫುಲ್ ಸಪೋರ್ಟ್ ಕೊಟ್ಟಿತ್ತು, ಮಾಡು ಮಗ ಬೆಟರ್ ಆಗ್ತಾನೆ. ಹಸ್ಬೆಂಡ್, ಇನ್-ಲಾಸ್, ಮದರ್, ಸಿಸ್ಟರ್ ಎಲ್ಲರೂ, ಮತ್ತು ಬ್ರದರ್ ಇನ್ ಲಾಸ್, ಸಿಸ್ಟರ್ ಇನ್ ಲಾಸ್ ಯಾರೂ ಸಹ ಗಿವ್ ಅಪ್ ಮಾಡಲಿಲ್ಲ. ಥೆರಪಿ ಮಾಡಿ ನೋಡು, 1 year 2 year ಈಗ ಇರೋದಕ್ಕಿಂತ ಅವನು ಬೆಟರ್ ಆದಾನು, ಇಂಡಿಪೆಂಡೆಂಟ್ ಆಗ್ಬೋದು ಅಂತ. ಹಾಗೆ ನನ್ನ ಆಟಿಸಮ್ ಅವನ ಥೆರಪೀಸ್ ಶುರು ಮಾಡಿಕೊಂಡೆ ಬೆಂಗಳೂರಿನಲ್ಲಿ. ಕೇಳು ಮಮ್ಮ ಹೇಳಿದ್ ಕೇಳು. ಲಿಸನ್ ಲಿಸನ್ ಸ್ಲೋ. ಇಲ್ಲಿ ಥೆರಪಿ ಶುರು ಮಾಡುವಾಗ ನನ್ನಲ್ಲಿ ತುಂಬ ಕನ್ಫ್ಯೂಷನ್ ಇತ್ತು, ತುಂಬ ಟೆನ್ಷನ್ ಆಗಿದೆ ಫಸ್ಟಿಗೆ. ನನಗೆ ಯಾಕೆ ಹೀಗಾಯಿತು, ಎಲ್ಲಿ ರಾಂಗ್ ಆಗಿಬಿಟ್ಟೆ, ಅವನ ಯಾವ ಇದರಲ್ಲೂ ವಿಷಯದಲ್ಲೂ ತಪ್ಪಾಗಲಿಲ್ಲ, ಮತ್ತು ಯಾಕೆ ನನ್ನ ಜೊತೆನೇ ಹೀಗಾಯಿತು ಅಂತ. ಅಲ್ಲಿ ಗೊತ್ತಾಯಿತು ಇದು ಎಲ್ರಿಗೂ ಬರ್ತದೆ, ಕಾಮನ್ ಪ್ರಾಬ್ಲಮ್ಮು, ಯಾರು ಏನು ಮಾಡಿಕೊಂಡದಲ್ಲ, ಇದಕ್ಕೆ ರೀಸನ್ನೇ ಇಲ್ಲ ಮತ್ತು ಮೆಡಿಸಿನ್ಸು ಇಲ್ಲ. ನಾವು ಥೆರಪಿ ಮಾಡಿದರೆ ನಮ್ಮ ಮಕ್ಕಳು ಇಂಡಿಪೆಂಡೆಂಟ್ ಆಗ್ತಾರೆ, ಡೇ ಬೈ ಡೇ ಬೆಟರ್ ಆಗ್ತಾರೆ. ಸೊ ತುಂಬ ಬೋಲ್ಡ್ ಆಗಿ ಡೆಸಿಷನ್ ತಗೊಂಡೆ, ಇವನಿಗೆ ಹೆಲ್ಪ್ ಮಾಡುವ, ಇವನನ್ನು ಇಂಡಿಪೆಂಡೆಂಟ್ ಮಾಡುವ, ಇವನನ್ನು ಹೀಗೆ ಬಿಡೋದು ಬೇಡ. ಅವರು ಐಕ್ಯೂಬ್ನಲ್ಲೆಲ್ಲ ಹುಷಾರಿದ್ದಾನೆ, ಹಾಗಾಗಿ ಅವ್ರಿಗೆ ಕಲ್ತದನ್ನು ಮತ್ತೆ ಬಿಡೋದಿಲ್ಲ. ಇದೆಲ್ಲ ನನಗೆ ಥೆರಪಿ ಸೆಂಟ್ರಲ್ಲಿ ಹೇಳಿಕೊಟ್ರು. ಒಮ್ಮೆ ಕಲ್ತು ಬಿಟ್ಟರೆ ಅವ್ರು ತುಂಬ ಮತ್ತೆ ಪಿಕಪ್ ಮಾಡ್ತಾರೆ. ಹಾಗಾಗಿ ಥೆರಪಿಯಲ್ಲಿ ಅವನಿಗೆ ಹೇಗೆ ಥೆರಪಿ ಕೊಟ್ಟರೆ ಹಾಗೆ ನಮ್ಮನ್ನು ಟ್ರೈನ್ ಮಾಡಿದರು, ಮದರ್ಸನ್ನು. ಸೊ ನಂಗೆ ಗೊತ್ತಾಯಿತು ಅವನನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ಅವನಿಗೆ ಹೇಗೆ ಹೇಳಿಕೊಡ್ಬೇಕು. ಒಂದು ಮೆಥಡ್ ಅವನಿಗೆ ಅರ್ಥ ಆಗದಿದ್ದರೆ ಬೇರೆ ಮೆಥಡಲ್ಲಿ ಹೇಳಿಕೊಡ್ಬೇಕು. ಮತ್ತು ಅವರು ಥೆರಪಿಯಲ್ಲಿ ಒಳಗಡೆ ಇರುವಾಗ ನಾವೊಂದು 7-8 ಮದರ್ಸ್ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೆವು. ನಮ್ಮ ಮಕ್ಕಳು ಎಲ್ಲ ಮಕ್ಕಳು ಹೀಗೆ ಪ್ರಾಬ್ಲಮ್ನವ್ರಿದ್ದರು. ಸೊ ನಮ್ಮ ಮಗ ಹೀಗೆ ಮಾಡ್ತಾನೆ, ನಮ್ಮ ಮಗ ಹೀಗೆ ಮಾಡ್ತಾನೆ. ಸೊ ಬೇರೆ ಮದರ್ಸ್ ಹತ್ರ ಕೆಲವೊಮ್ಮೆ ಸೊಲ್ಯೂಷನ್ ಸಿಗ್ತಿತ್ತು. ನಾನು ಇದು ಟ್ರೈ ಮಾಡಿ ಆಗಿದೆ ಮೆಥಡ್ ಹೇಳಿದರೆ ಅವರು ಬೇರೆ ಮೆಥಡ್ ಸಜೆಸ್ಟ್ ಮಾಡ್ತಿದ್ರು. ಸೊ ನಮಗೆ ಒಂದು ಪ್ರಾಬ್ಲಮನ್ನು
ಡಿಫ್ರೆಂಟ್ ವೇಸಲ್ಲಿ ಹೇಗೆ ಟ್ಯಾಕಲ್ ಮಾಡೋದು, ಒಂದು ವರ್ಕ್ ಆಗದಿದ್ದರೆ ಇನ್ನೊಂದು ಹೇಗೆ ವರ್ಕ್ ಮಾಡೋದು, ಹೇಗೆ ಟ್ರೈ ಮಾಡೋದು ಅಂತ ತುಂಬ ನಾಲೆಡ್ಜ್ ಸಿಕ್ಕಿತ್ತು. ಸೊ ನಾನು ಆ ಇನ್ಸ್ಟಿಟ್ಯೂಟನ್ನು ಯಾವತ್ತೂ ನನ್ನ ಮನಸ್ಸಲ್ಲಿ ಇಟ್ಕೊಳ್ತೇನೆ. ಇಟ್ಸ್ ತುಂಬ 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 ಹೆಲ್ಪ್ ಆಗಿದೆ ಅಲ್ಲಿಯ ಸಿಕ್ಕಿದ ಮದರ್ಸ್ನಿಂದ ಆ್ಯಂಡ್ ಥೆರಪಿಸ್ಟಿಂದ ಆ್ಯಂಡ್ ಇನ್ಸ್ಟಿಟ್ಯೂಟಿಂದ. ಅವ್ರಿಗೆ ಬ್ಲೋಯಿಂಗ್ ಗೊತ್ತಿರಲಿಲ್ಲ. ಥೆರಪಿ ಸೆಂಟರ್ನವರು ನಾವು ಮನೇಲಿ ಪ್ರಾಕ್ಟೀಸ್ 6 months ಮಾಡಿದ ಮೇಲೆ ಅವನು ಬ್ಲೋ ಮಾಡಲಿಕ್ಕೆ ಕಲಿತ, ಅಂದರೆ ಕ್ಯಾಂಡಲ್ ಆಫ್ ಮಾಡಲಿಕ್ಕೆ, ವಿಸಿಲ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಅದಾದಮೇಲೆ ಅವನಿಗೆ ಜಂಪಿಂಗ್ ಫಾರ್ವರ್ಡ್ ಗೊತ್ತಿಲ್ಲ. ಸ್ಲೈಡ್ ಅಂದರೆ ಮೆಟ್ಲು ಹತ್ತಿ ಮೇಲೆ ಹೋಗಿ ಕೂತ್ರೆ ಅವನಿಗೆ ಕೆಳಗಡೆ ಜಾರಿ ಬರಲಿಕ್ಕೆ ತುಂಬ ಹೆದರ್ತಿದ್ದ. ಸೊ ಆ ಹೆದರಿಕೆ ಹೋಗಬೇಕು. ಎಲ್ಲ ಮಕ್ಕಳು ಆಡ್ತಾರೆ ಸ್ಲೈಡಲ್ಲಿ, ಸೊ ಇವನು ಆಡಬೇಕು. ಸೊ ಇದೆಲ್ಲ ಥೆರಪಿ ಸೆಂಟ್ರಲ್ಲಿ ಹೇಳಿಕೊಟ್ಟು ನಾವು ಮನೆಯಲ್ಲೂ ಪ್ರಾಕ್ಟೀಸ್ ಮಾಡಿಸೋದು, ಪಾರ್ಕಿಗೆ ಕರ್ಕೊಂಡು ಹೋಗೋದು. ಅದಾದಮೇಲೆ ಅವನು ನಿಧಾನಕ್ಕೆ ಕಲೀಲಿಕ್ಕೆ ಶುರು ಮಾಡಿದ. ABCD ಬರೀಲಿಕ್ಕಾಗೋದಿಲ್ಲ, ಹೇಳಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಎ ಮೇಲೆ ಫೋಕಸ್ಸೇ ಮಾಡಲಿಲ್ಲ. ಅವನಿಗೆ ನಾನು O ಹೇಳಿಕೊಟ್ಟೆ ಬರೆಯೋದು ಫಸ್ಟಿಗೆ, ಯಾಕಂದರೆ ಅದು ಈಸಿ. ಅದಾದಮೇಲೆ I ಹೇಳಿಕೊಟ್ಟೆ. ಹಾಗೆ ನಿಧಾನಕ್ಕೆ ಮತ್ತು ಬೇರೆ ಲೆಟರ್ಸಿಗೆ ಹೋದಾಗ ಫುಲ್ A4 ಶೀಟಲ್ಲಿ ಫುಲ್ ಒಂದು ಬಿಗ್ ಲೆಟರ್ A ಬರೆಯೋದು. ಅದಾದಮೇಲೆ ಅವನನ್ನು 1 week ಅಥವಾ 10 days ಆದಮೇಲೆ ಸಣ್ಣದು ಬರೆಸೋದು. ಯಾಕಂದರೆ ಸಣ್ಣ 2 ಲೈನಲ್ಲಿ ಮಧ್ಯದಲ್ಲಿ ಬರೀಲಿಕ್ಕೆ ಅವರಿಗೆ ಅಟೆನ್ಷನ್ ಇಲ್ಲ, ಹಾಗಾಗಿ ಅವರಿಗೆ ಫೋಕಸ್ ಮಾಡಲಿಕ್ಕಾಗೋದಿಲ್ಲ. ಈ ಥರದ ಮಕ್ಕಳನ್ನು ನೋಡಿಕೊಳ್ಳುವಾಗ ತಂದೆ ತಾಯಿಗಳು ಗಮನಿಸಬೇಕಾದ ಅಂಶಗಳೇನೆಂದರೆ, ಮುಖ್ಯವಾಗಿ ಈ ಮಕ್ಕಳನ್ನು ಯಾವುದೇ ಷರತ್ತಿಲ್ಲದೆ ಒಪ್ಪಿಕೊಳ್ಳೋದು, ವಸ್ತುನಿಷ್ಠ ನಿರೀಕ್ಷೆಗಳನ್ನು ಇಟ್ಕೊಳ್ಳುವಂಥದ್ದು, ನೀವು ಯಾವ ತಪ್ಪು ಮಾಡಿಲ್ಲ ಎಂದು ಮನಸಾರೆ ಒಪ್ಪಿಕೊಂಡು ಯಾವ ಅಪರಾಧ ಭಾವನೆ ಇಟ್ಕೊಳ್ಳದೆ ವೃತ್ತಿಪರ ಮಾರ್ಗದರ್ಶನವನ್ನು ಪಡೆಯುವುದು. ಕೆಲವೊಮ್ಮೆ ನಾವು ನಮ್ಮ ಮಕ್ಕಳ ನ್ಯೂನತೆಗಳನ್ನು ಮುಚ್ಚಿಟ್ಟು ಸಿಗಬೇಕಾದಂತಹ ಸಹಾಯವನ್ನು ಪಡೆದುಕೊಳ್ಳಲು ತಡ ಮಾಡ್ತೇವೆ. ಹೀಗೆ ನಮ್ಮ ಮಕ್ಕಳು ಕಲಿತಾ ಹೋದ ಹಾಗೆ ಅವರಲ್ಲಿ ಚೇಂಜಸ್ ಆಗ್ತದೆ. ಅದು ನೋಡಿದಾಗ ನಮಗೂ ಖುಷಿ ಆಗ್ತದೆ. ನಾವು ಇಡೀ ದಿನ ಅವರ ಥೆರಪಿ, ಅವರ ಸ್ಕೂಲು, ಅವರ ಊಟ ತಿಂಡಿ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ರೆ ಒಂದು 6 ತಿಂಗಳು ಸರಿ, 1 ವರ್ಷ ಸರಿ, ಮತ್ತು ನಮ್ಮ ತಲೆನೂ ಹಾಳಾಗಿ ಹೋಗುತ್ತೆ. ಹಾಗಾಗಿ ನಾವು ನಮಗೋಸ್ಕರನೂ ಟೈಮ್ ತೆಗೆದಿಟ್ಕೊಳ್ಬೇಕು. ನಮಗೆ ಏನು ಇಷ್ಟ, ಒಂದು ಗೇಮ್ ಆಡೋದು ಇಷ್ಟನಾ ಮೊಬೈಲಲ್ಲಿ, ಅಥವಾ ಒಂದು ಶಾಪಿಂಗ್ ಹೋಗೋದು ಇಷ್ಟನಾ, ಅಥವಾ ಒಂದು ಸಣ್ಣ ವಿಷಯ ಎಂಥದೇ ಆಗಲಿ, ಅದೊಂದು ಹೊರಗಡೆ ಔಟಿಂಗ್ ಹೋಗೋದಾ, ಒಂದು ಲಂಚಿಗೆ ಹೋಗೋದಾ. ಸೊ ನಮ್ಮನ್ನು ನಾವು ಸಹ ಹ್ಯಾಪಿಯಾಗಿ ಇಟ್ಕೊಳ್ಬೇಕು. ಹೇಗೆ ನಾರ್ಮಲ್ ಮಕ್ಕಳ ಪೇರೆಂಟ್ಸ್ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾರ, ಹಾಗೆ ನಾವು ನಮ್ಮನ್ನು ಖುಷಿಯಲ್ಲಿ ಇಟ್ಕೊಳ್ಬೇಕು. ನಾವು ಪಾಸಿಟಿವ್ ಆಗಿದ್ದರೆ ಮಾತ್ರ, ನಾವು ಹ್ಯಾಪಿಯಾಗಿದ್ದರೆ ನಮ್ಮ ಮಕ್ಕಳನ್ನು ನಾವು ಹ್ಯಾಪಿಯಾಗಿ ಇಟ್ಕೊಳ್ಬೋದು. ಅವರ ಥೆರಪಿಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ಬೋದು. ಇಲ್ಲ ನನ್ನ ಮಗ ಹಾಗೆ ಮಾಡಲ್ಲ, ಹೀಗೆ ಮಾಡಲ್ಲ ಅಂತ ನಾವು ಆ ಪ್ಲೇಸಿಗೆ ಹೋಗಲ್ಲ, ಈ ಜಾಗಕ್ಕೆ ಹೋಗಲ್ಲ, ಫಂಕ್ಷನ್ಗೆ ಹೋಗಲ್ಲ, ಹೀಗೆ ಅವಾಯ್ಡ್ ಮಾಡಬಾರ್ದು. 2 ಸಲ ಮಿಸ್ಬಿಹೇವ್ ಮಾಡ್ತಾನೆ, 3 ಸಲ ಮಾಡ್ತಾನೆ, 30 ಸಲ ಮಾಡ್ತಾನೆ, ಬಟ್ ಒಂದು ದಿನ ಅವನು ಫಂಕ್ಷನ್ಗೆ ಹೋಗಬೇಕು, ಕೂತ್ಕೊಳ್ಬೇಕು ಅಂತ ಕಲಿತಾನೆ. ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಅವ್ರೇನು ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಆದರೆ ನಮಗೆ ಗೊತ್ತುಂಟು, ನಾವು ಬುದ್ಧಿವಂತರು, ನಾವು ಅವರನ್ನು ಎಕ್ಸೆಪ್ಟ್ ಮಾಡಬೇಕು. ಇದು ನಮ್ಮ ಎಲ್ಲರದ್ದು, ನಮ್ಮದು ಮತ್ತು ಸೊಸೈಟಿದು ಎಲ್ಲರದ್ದು ಜವಾಬ್ದಾರಿ.